ಲೈಫಲ್ಲಿ ಒಂದ್ಸರಿ ಆದರೂ ಸ್ಕೂಬಾ ಡೈವ್ ಮಾಡಬೇಕು ಅಂತ ಯಾರಿಗೆ ಇಷ್ಟ ಇರಲ್ಲ. ಅದೇ ರೀತಿ ನಮಗೂ ಸಹ ಇಷ್ಟ ಇತ್ತು. ನಾವು ಸ್ಕೂಬಾ ಡೈವಿಂಗ್ ಮಾಡೋಕ್ಕೆ ಬಂದಿರೋದೇ ಮುರುಡೇಶ್ವರ ಐಲ್ಯಾಂಡಲ್ಲಿ. ಎಷ್ಟೋ ದಿನದ ಕನಸು ಇವತ್ತು ನನಸಾಗ್ತಿದೆ ಅನ್ನೋ ಖುಷಿ ಇತ್ತು. ತುಂಬಾ ಎಕ್ಸೈಟ್ಮೆಂಟಲ್ಲಿದ್ವಿ ಎಲ್ಲರೂ. ಸೊ ಬನ್ನಿ, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವಿದ್ದೀವಿ ಜಸ್ಟ್ ಡೈವ್ ನೇತ್ರಾಣಿ ಅಡ್ವೆಂಚರ್ಸಲ್ಲಿ. ನಾವು ಹೋಗಿದ್ದ ಕೂಡಲೇ ಕನ್ಸರ್ನ್ ಪರ್ಸನ್ನ ಮೀಟ್ ಮಾಡಿದ್ವಿ, ಏನಾದರೂ ಡಿಸ್ಕೌಂಟ್ ಮತ್ತು ಆಫರ್ಸ್ ಇದೆಯಾ ಅಂತ ಕೇಳೋದಕ್ಕೆ. ಸೊ ಅವರು ನಮಗೆ ಡಿಸ್ಕೌಂಟ್ನ ಮಾಡಿಕೊಟ್ರು. ಹೋಗಿರೋ ಬೋಟಿನ ಬರಬೇಕು ಅಂತ ಹೇಳಿದ್ರು. ಯಪ್ಪ ಬಿಸಿಲಿತ್ತು. ಅಲ್ಲಿ ನಾನು ಸನ್ಸ್ಕ್ರೀನ್ ತೊಗೊಂಡೋಗಿದ್ದೆ. ಫುಲ್ ಟ್ಯಾನ್ ಆಗ್ತೀನಿ ಅಂತ ಗೊತ್ತಿತ್ತು. ಸೊ ನಾನು ಸನ್ಸ್ಕ್ರೀನ್ನ ತೊಗೊಂಡೋಗಿದ್ದೆ. ಯಾವುದೇ ಸನ್ಸ್ಕ್ರೀನ್ ಹಚ್ಚಿದ್ರು ಈ ಬಿಸಿಲಿಗೆ ಅದು ವೇಸ್ಟು. ನೆಕ್ಸ್ಟು ಅವರು ಕನ್ಸೆಂಟ್ ಲೆಟರ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಮಗೆ ಹೇಗೆ ಫಿಲ್ ಮಾಡೋದು ಅಂತ ಹೇಳಿ. ನಾವು ಬೇಗ ಫಿಲ್ ಮಾಡ್ತಾ ಇದ್ವಿ. ಅದಾದಮೇಲೆ ನಾವು ಇನ್ಸ್ಟ್ರಕ್ಟರ್ ಹತ್ರ ಹೋದ್ವಿ. ಅವ್ರು ನಮಗೆ ಇನ್ಸ್ಟ್ರಕ್ಷನ್ನ ಕೊಡ್ತಾಯಿದ್ರು. ನೀರೊಳಗೆ ಹೇಗೆ ಉಸಿರಾಡಬೇಕು, ಹೇಗೆ ಉಸಿರು ಬಿಡಬೇಕು ಅನ್ನೋದನ್ನು ಅವರು ಹೇಳ್ಕೊಡ್ತಾಯಿದ್ರು. ಸೂಪರ್ ಅನ್ನೋ ಸಿಂಬಲ್ ಬಂದರೆ ಓಕೆ, ನಾರ್ಮಲ್ ಇದ್ದೀವಿ, ಏನೂ ಆಗ್ತಿಲ್ಲ ಅಂತ. ಮತ್ತು ಆಗ್ತಾ ಇಲ್ಲ ಅನ್ನೋದಕ್ಕೆ ಹ್ಯಾಂಡ್ ಶೇಕ್ ಮಾಡಬೇಕು. ಮೇಲೆ ಹೋಗಬೇಕು ಅಂದರೆ ಥಮ್ಸ್ ಅಪ್, ಕೆಳಗಡೆ ಹೋಗಬೇಕು ಅಂದರೆ ಥಮ್ಸ್ ಡೌನ್ನ ಮಾಡಬೇಕು. ಅದಾದಮೇಲೆ ನಮಗೆ ಪೂಲ್ ಟ್ರೈನಿಂಗ್ ಇತ್ತು. ಅದರಲ್ಲಿ ಪ್ಯಾನಿಕ್ ಆಗಬಾರ್ದು. ಯಾವತ್ತೇ ಆಗಲಿ ನೀವು ಸ್ಕೂಬಾಗೆ ಹೋಗ್ತೀನಿ ಅನ್ನೋದಾದರೆ ಭಯನ ಬಿಟ್ಬಿಡಬೇಕು. ಭಯ ಇದ್ದರೆ ನೀವು ಸ್ಕೂಬಾ ಡೈವ್ ಮಾಡೋದಕ್ಕೆ ಆಗೋದಿಲ್ಲ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಟ್ರೈನಿಂಗ್ ಏನು ಅಂದರೆ ಈಕ್ವಿಲೈಸೇಷನ್. ಏನು ಈಕ್ವಿಲೈಸೇಷನ್ ಅಂದರೆ, ನೀರೇನಾದರೂ ಕಿವಿ ಒಳಗಡೆ ಜಾಸ್ತಿ ಹೋಗಿ ಪ್ರೆಷರ್ ಆದರೆ ಮೂಗನ್ನು ಟೈಟಾಗಿ ಇಟ್ಕೊಂಡು ಮೂಗಿಂದನೇ ಉಸಿರನ್ನ ಬಿಡಬೇಕು. ಆವಾಗ ಕಿವಿಯಲ್ಲಿರುವಂತಹ ನೀರು ಆಚೆ ಹೋಗುತ್ತೆ. ನಾವು ಆಕ್ಸಿಜನ್ದು ಟೈಟಾಗಿ ಬಾಯಲ್ಲಿ ಕಚ್ಕೊಂಡ್ರೆ ಸಾಕು, ಅದು ಬೀಳೋದಿಲ್ಲ. ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ಕೊಡ್ತಾಯಿದ್ರು, ಯಾರಿಗೂ ಮಿಸ್ ಮಾಡೋದಿಲ್ಲ. ಸೊ ನೀವು 30 ಮಿನಿಟ್ಸ್ ಬೇಗ ಹೋಗಬೇಕಾಗತ್ತೆ ಸ್ಲಾಟ್ಗೂ ಮುಂಚೆನೇ. ನಮಗೆ 12 ಗಂಟೆ ಸ್ಲಾಟ್ ಇದ್ದಿದ್ದು, ಆದರೆ 2 o'clock ಆಯಿತು ನಮಗೆ ಎಲ್ಲ ಟ್ರೈನಿಂಗ್ ಎಲ್ಲ ಮುಗಿದು. ಪ್ರತಿಯೊಬ್ಬರಿಗೂ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಯಾರಿಗೂ ಸ್ಕಿಪ್ ಮಾಡೋದಿಲ್ಲ. ಮೇನ್ ನಾವು ಪ್ಯಾನಿಕ್ ಆಗಬಾರ್ದು ಅಷ್ಟೇ. ನಾವು ಭಯ ಬಿದ್ದರೆ ಸ್ಕೂಬಾ ಡೈವ್ ಮಾಡೋದಕ್ಕೆ ಆಗೋದಿಲ್ಲ, ನೀರಿಗೆ ಇಳಿಯೋದಕ್ಕೆ ಆಗೋದಿಲ್ಲ. ನಾವು ಭಯನ ಬಿಟ್ಬಿಡಬೇಕು. ಭಯ ಬಿಟ್ಟು ನಾವು ನೀರೊಳಕ್ಕೆ ಇಳಿಬೇಕು. ಏನಾಗೋದಿಲ್ಲ, ಯಾಕೆಂದರೆ ಡೈವ್ ಮಾಸ್ಟರು ನಮ್ಮ ಹಿಂದೆನೇ ಇರ್ತಾರೆ. ಅವರು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಆಗಿಲ್ಲ ಅಂದರೆ ಕೈನ ಶೇಕ್ ಮಾಡಬೇಕು. ಕೆಳಗಡೆ ಹೋಗಬೇಕಂದ್ರೆ ಡೌನ್ ಮಾಡಬೇಕು, ಅಂದರೆ ಥಮ್ಸ್ ಡೌನ್ನ ಮಾಡಬೇಕು. ಇಲ್ಲ ನಮಗೆ ನಿಜವಾಗ್ಲೂ ಆಗ್ತಾ ಇಲ್ಲ, ಮೇಲಕ್ಕೆ ಹೋಗಬೇಕು ಅಂದರೆ ಥಮ್ಸ್ ಅಪ್ನ ನಾವು ಮಾಡಬೇಕಾಗತ್ತೆ. ಕಿವಿ ನೋವಿರೋರ್ಗಂತೂ ಅವ್ರು ಹೇಳ್ತಾರೆ ಮುಂಚೆನೇ, ಆಸ್ತಮಾ ಮತ್ತು ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಇದನ್ನು ಆಡಿಸೋದಕ್ಕೆ ಬಿಡೋದಿಲ್ಲ. ಇಫ್ ಇನ್ ಕೇಸ್ ನೀರೇನಾದರೂ ಗ್ಲಾಸ್ ಒಳಗಡೆ ಹೋದರೆ ಏನು ಮಾಡಬೇಕು ಅಂದರೆ, ಗ್ಲಾಸ್ನ ಟೈಟಾಗಿ ಇಟ್ಕೊಂಡು ಮುಖ ಮೇಲಕ್ಕೆ ಮಾಡಿ ಉಸಿರಾಡಬೇಕಾಗತ್ತೆ. ಆವಾಗ ನೀರೇನಾದರೂ ಇದ್ದರೆ ಆಚೆ ಬರುತ್ತೆ. ಇದು ನನ್ನ ಫಸ್ಟ್ ಸ್ಕೂಬಾ ಡೈವ್. ತುಂಬಾ ಭಯ ಆಯಿತು, ಯಾಕೆಂದರೆ ನಾನ್ ಸ್ವಿಮ್ಮರ್ ನಾನು, ನನಗೆ ಸ್ವಿಮ್ಮಿಂಗೇ ಬರೋದಿಲ್ಲ. ನೀರಲ್ಲಿ ಇಳಿದ್ರೂ ಅಷ್ಟೇ ಸ್ವಲ್ಪ ಭಯ ಆಯಿತು. ಪ್ಯಾನಿಕ್ ಅಂತೂ ತುಂಬಾ ಆಗ್ತಿದೆ. ಬಟ್ ಇಲ್ಲಿ ನನಗೆ ಯಾವ ಪ್ಯಾನಿಕ್ಕೂ ಆಗಿಲ್ಲ, ಯಾಕೆಂದರೆ ನಾನು ಇಷ್ಟಪಟ್ಟು ಬಂದಿರೋದು, ಧೈರ್ಯ ಮಾಡಿನೇ ಬಂದುಬಿಟ್ಟಿದ್ದೆ. ಇಲ್ಲಿಂದ ಹೊರಡೋಕ್ಕೆ 2 o'clock ಆಗಿತ್ತು. ಹೊಟ್ಟೆ ಹಸಿತಾ ಇತ್ತು. ಮ್ಯಾಗಿ ತೊಗೊಂಡ್ವಿ ಅಲ್ಲೇ. ಸೊ ನನ್ನ ಹಸ್ಬೆಂಡು ಓಡ್ತಾ ಇದ್ದಾರೆ, ಎಲ್ಲಿ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳಿ. ಅವರಿಗೂ ಎಕ್ಸೈಟ್ಮೆಂಟ್ ಅಂತೂ ತಡ್ಕೊಳಕ್ಕಾಗಿಲ್ಲ. ಫುಲ್ ಖುಷಿಯಾಗಿದ್ವಿ ನಾವು 4 ಜನ. ಹೋಗ್ತಾ ಇರಬೇಕಾದ್ರೆ ಅಲ್ಲಿರೋ ನಾಯಿಗೂ ಪಾಪ ಶೆಕೆ ಆಗ್ತಿತ್ತು ಅಂತ ಕಾಣಿಸುತ್ತೆ. ಅಂತೂ ಇಂತೂ ನಮ್ಮ ಬೋಟ್ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿತ್ತು. ಹತ್ಕೊಂಡ್ವಿ, ಸೀದಾ ಕೂತ್ಕೊಂಡು ಹೊರಟ್ವಿ. ಇನ್ನೇನು ನೇತ್ರಾಣಿ ಹತ್ತತ್ರ ರೀಚ್ ಆಗ್ತಾ ಇದ್ದೀವಿ. ನಮಗೆ ಕ್ಲಿಯರಾಗಿ ಕಾಣಿಸ್ದಾಗಲೇ ಅರ್ಥ ಆಗುತ್ತೆ ನಮಗೆ ನಾವು ರೀಚ್ ಆಗಿದ್ದೀವಿ ನೇತ್ರಾಣಿ ಅಂತ ಹೇಳಿ. ತುಂಬ ಕ್ಲಿಯರಾಗಿತ್ತು ನೀರು ಮಾತ್ರ. ಕಂಪ್ಲೀಟ್ ಬ್ಲೂಯಿಶ್ ಇತ್ತು, ಆಕ್ವಾ ಬ್ಲೂ. ಅಲ್ಲಿರೋರ ಮನಸ್ಸಲ್ಲಂತೂ ಖುಷಿ ಭಯ ಎರಡೂ ಇತ್ತು. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೆ. ನನ್ನ ಜೀವನ ಡೈವ್ ಮಾಸ್ಟರ್ ಕೈಗೆ ಕೊಟ್ಟು ಸರಿ ಆಯಿತು ಅಂತ ಹಿಂದಕ್ಕೆ ಪಲ್ಟಿ ಹೊಡೆದೇ ಬಿಟ್ಟೆ, ಆಗಿದ್ದಾಗಲಿ ನೋಡ್ಕೊಳೋಣ ಅಂತ. ಬೇರೆ ಪ್ರಪಂಚನೇ ನಮಗೋಸ್ಕರ ತುದಿ ಕಾಲಲ್ಲಿ ಕಾಯ್ತಾ ಆಯಿತು.
ಈ ಸಮುದ್ರ ನಮ್ಮನ್ನು ಬರ್ಮಾಡ್ಕೊಳ್ಳೋದಕ್ಕೆ ತುದಿ ಕಾಲಲ್ಲೇನು ತುಂಬಾ ವೆಯ್ಟ್ ಮಾಡ್ತಿತ್ತು ಅನಿಸುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಳಗಡೆ ಬೇರೆ ಪ್ರಪಂಚನೇ ಕಾಯ್ತಿತ್ತು ನಮಗೋಸ್ಕರ ನಿಜವಾಗ್ಲೂ. ಏಕೆಂದರೆ ಕಲರ್ಫುಲ್ ಮೀನುಗಳು, ಅಲ್ಲಿರೋ ಕೋರಲ್ಲು, ಪ್ರತಿಯೊಂದು ನಿಮಿಷವೂ ಸಹ ನಮಗೆ ಎಕ್ಸೈಟ್ಮೆಂಟ್ ಅನ್ನೋದು ತುಂಬಾ ಇತ್ತು. ನಾವು ಇದನ್ನು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಪ್ಯಾಕೇಜ್ನ 4000 ಇತ್ತು ಸಮ್ಮರ್ ಅಂತ ಹೇಳಿ. ನಮಗೆ 500 ಡಿಸ್ಕೌಂಟ್ ಕೊಟ್ಟಿದ್ರು. ಸೊ 3500 4 ಮೆಂಬರ್ಸ್ ಹೋಗಿದ್ವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಒಳಗಡೆ ಗೋಪ್ರೋ ಅಲ್ಲಿ ವೀಡಿಯೋಸು ಫೋಟೋಸ್ ಎಲ್ಲ ಕೊಡ್ತಾರೆ. ಬೆಸ್ಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಯಾಕೆಂದರೆ 20 to 30 ಮಿನಿಟ್ಸ್ ನಾವು ನೀರೊಳಗಡೆ ಇರ್ತೀವಿ. ಅದಾದಮೇಲೆ ಅನ್ಲಿಮಿಟೆಡ್ ಸ್ನಾರ್ಕ್ಲಿಂಗ್ ಅಂತ ಇರುತ್ತೆ. ನೀವು ಎಷ್ಟಾದರೂ ಜಿಗಿಬೋದು, ನೀರಲ್ಲಿ ಆಡ್ಬೋದು. ತುಂಬಾ ಕ್ಲಿಯರ್ ಇತ್ತು ವಾಟರ್ ಮಾತ್ರ. ಆ ದ್ವೀಪ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗೆ ಮೇಲೆ ಹತ್ತೋದಕ್ಕೆ ಅಂತ ಕೇಳಿದ್ವಿ, ಬಟ್ ಬಿಡ್ತಾ ಇಲ್ಲ. ಲಾಸ್ಟ್ ನಮ್ದೆಲ್ಲ ಮುಗೀತು ಅಂದ್ಬಿಟ್ಟು ಬರಬೇಕಾದ್ರೆ ಸೂರ್ಯ ಮುಗ್ಗೋದೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಶೂಟ್ ಮಾಡಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೀವೇನಾದರೂ ಸ್ಕೂಬಾ ಡೈವಿಂಗ್ ಮಾಡಿದರೆ ಕಮೆಂಟಲ್ಲಿ ಹೇಳಿ.